ಸಂಕಷ್ಟ ಶುರುವಾಗಿ 10 ದಿನ ಕಳೆದಿದೆ. ಇಷ್ಟು ದಿನದ ಒಂದು ಕತೆ ಆದ್ರೆ ಮುಂದೆ ಇನ್ನೊಂದರ ಕತೆ. ಯಾಕಂದ್ರೆ ಹಬ್ಬ ಬರ್ತಾ ಇದೆ. ಬೆಳಗಾದ್ರೆ ಯುಗಾದಿ ಹಬ್ಬ, ರಂಜಾನ್ ಹಬ್ಬ. ಈ ಹಬ್ಬಗಳ ಆಚರಣೆಗೆ ಗ್ಯಾಸ್ ಸಂಕಷ್ಟ ಅನ್ನೋದು ಅಡ್ಡಿಯಾಗ್ತಾ ಇದೆ. ಹಬ್ಬ ಮಾಡೋದನ್ನ ಬಿಟ್ಟು ಸಿಲಿಂಡರ್ಗೋಸ್ಕರ ಸರದಿ ಸಾಲಲ್ಲಿ ನಿಂತಿದ್ದಾರೆ ಜನ. ಶಿವಾಜಿನಗರದ ಬಸ್ ನಿಲ್ದಾಣದ ಬಳಿ ಸಿಲಿಂಡರ್ಗಾಗಿ ಜನ ಕ್ಯೂ ನಿಂತಿರೋದು. ಖಾಲಿ ಸಿಲಿಂಡರ್ ಜೊತೆ ಸರತಿಯಲ್ಲಿ ನಿಂತು ಗ್ರಾಹಕರು ಸುಸ್ತಾಗಿದ್ದಾರೆ. ಸತತ 8 ಗಂಟೆ ಕಾದ್ರೂ ಸಿಬ್ಬಂದಿ ಬಂದಿಲ್ಲ. ಹಾಗಾಗಿ ಗ್ರಾಹಕರು ಸಿಟ್ಟಿಗೆದ್ದಿದ್ದಾರೆ. ಸಿಲಿಂಡರ್ ವಿತರಣೆ ಮಾಡೋದಕ್ಕೆ ಇನ್ನೂ ಕೂಡ ಸಿಬ್ಬಂದಿ ಬಂದಿಲ್ಲ. ಲಾರಿ ಒಡೆದು ಸಿಲಿಂಡರ್ ತಗೋಬೇಕಾ ಅಂತ ಗ್ರಾಹಕರು ಕೇಳ್ತಾ ಇದ್ದಾರೆ. ಗ್ರಾಹಕರ ಆಕ್ರೋಶದ ಬೆನ್ನಲ್ಲೇ ಸ್ಥಳಕ್ಕೆ ಹೊಯ್ಸಳ ಪೊಲೀಸರು ಬಂದಿದ್ದಾರೆ. ಗ್ಯಾಸ್ ಏಜೆನ್ಸಿಗೆ ಕಾಲ್ ಮಾಡಿ ಸಿಲಿಂಡರ್ ವಿತರಣೆ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಸಾಲುಗಟ್ಟಿ ನಿಂತಿದ್ದಾರೆ ನೋಡಿ ಜನ. ಇಷ್ಟು ದಿನದ ಕತೆ ಒಂಥರ ಆದ್ರೆ ನಾಳೆ ಬೆಳಗಾದ್ರೆ ಹಬ್ಬ ಇದೆ, ಮನೇಲಿ ಸಿಲಿಂಡರೇ ಇಲ್ಲ ಅಂತ ಅಂದ್ರೆ ಹಬ್ಬ ಆಚರಿಸೋದು ಹೇಗೆ? ಗೃಹ ಬಳಕೆ ಸಿಲಿಂಡರ್ ಕೊಡೋದಕ್ಕೂ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಇದು ಜನರ ಆತಂಕಕ್ಕೆ ಕಾರಣ ಆಗಿರೋದು. ಕಮರ್ಷಿಯಲ್ ಸಿಲಿಂಡರ್ಗಳಂತೂ ಸಿಗ್ತಾ ಇಲ್ಲ. ಬೆಂಗಳೂರಿನಂತ ನಗರದಲ್ಲಿ ಹಬ್ಬ ಅಂದ್ರೆ ಸಾಕು, ಅರ್ಧಕ್ಕರ್ಧ ಜನ ಮನೇಲಿ ಅಡುಗೆ ಮಾಡೋದಕ್ಕಿಂತ ಹಬ್ಬದ ಊಟ ಮಾಡೋದಕ್ಕೆ ಹೋಟೆಲ್ಗಳಿಗೆ ಹೋಗ್ತಾರೆ. ಆದ್ರೆ ಹೋಟೆಲ್ಗಳಿಗೆ ಸಿಲಿಂಡರ್ಗಳ ಪೂರೈಕೆನೇ ಆಗ್ತಾ ಇಲ್ಲ. ಮನೇಲಾದ್ರೂ ಅಡುಗೆ ಮಾಡೋಣ ಅಂತ ಜನ ಈಗ ಸಿಲಿಂಡರ್ ತಗೊಳ್ಳೋದಕ್ಕೆ ಮುಗಿಬಿದ್ದಿದ್ದಾರೆ. ಗ್ಯಾಸ್ ಸಿಲಿಂಡರ್ನ ಸಮಸ್ಯೆ ದಿನದಿಂದ ದಿನಕ್ಕೆ ಜಾಸ್ತಿನೇ ಆಗ್ತಾ ಇದೆ. ಮಧ್ಯಪ್ರಾಚ್ಯದ ಇರಾನ್ ಮತ್ತು ಇಸ್ರೇಲ್ನಲ್ಲಿ ಯುದ್ಧ ಪ್ರಾರಂಭವಾಗಿ 18 ದಿನಗಳು ಕಳೆದಿವೆ. ಸದ್ಯ ಕಮರ್ಷಿಯಲ್ ಸಿಲಿಂಡರ್ ಸಮಸ್ಯೆ ಭಾರತಕ್ಕೆ, ಅದು ಬೆಂಗಳೂರಿಗೂ ಸಹ ತಲುಪಿರುವಂಥದ್ದು. ಆದರೆ ಏನು ಡೊಮೆಸ್ಟಿಕ್ ಸಿಲಿಂಡರ್ಗೆ ಯಾವುದೇ ಸಮಸ್ಯೆಗಳಾಗಿಲ್ಲ. ಆದರೂ ಸಹ ಜನರು ಕಂಗಾಲಾಗಿದ್ದಾರೆ. ಸದ್ಯ ನಾನು ಶಿವಾಜಿನಗರದ ಒಂದು ಗ್ರೌಂಡ್ನಲ್ಲಿರುವಂತಹ ಏನು ಗ್ಯಾಸ್ ಸಪ್ಲೈ ಮಾಡ್ತಿರುವಂಥ ಜಾಗದಲ್ಲಿದ್ದೇನೆ. ಮನೆಗೆ ಗ್ಯಾಸ್ ಸಾಮಾನ್ಯವಾಗಿ ಸಪ್ಲೈ ಮಾಡ್ತಾ ಇದ್ದು, ಆದರೆ ಜನರು ಒಂದು ರೀತಿ ಕಂಗಾಲಾಗಿದ್ದಾರೆ. ಒಂದು ಕಡೆ ಯುಗಾದಿ ಹಬ್ಬ ಬಂತು, ಮತ್ತೊಂದೆಡೆ ರಂಜಾನ್ ಹಬ್ಬ ಬಂತು. 2 ಹಬ್ಬಗಳು ಒಟ್ಟೊಟ್ಟಿಗೆ ಬಂದಿರೋದ್ರಿಂದ ಎಲ್ಲೋ ಸಿಲಿಂಡರ್ ಸಮಸ್ಯೆ ಸಿಗ್ತಾ ಇಲ್ಲ, ಎಲ್ಲೋ ಸಾಮಾಜಿಕ ಜಾಲತಾಣಗಳಲ್ಲಿ ಎಡವಟ್ಟಾಗ್ತಾ ಇದೆ, ಅದರ ಒಂದು ಮಾಹಿತಿ ಕರೆಕ್ಟಾಗಿ ಸಿಗ್ತಾ ಇಲ್ಲ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಜನರಿಗೆ ಕಂಗಾಲಾಗಬಾರ್ದು. ಅಟ್ ಎ ಟೈಮ್ ಅಂದರೆ ಸಾಮಾನ್ಯವಾಗಿ 30-40 ಜನ ಒಂದು ದಿನಕ್ಕೆ ಒಬ್ಬರು ಸಪ್ಲೈ ಮಾಡ್ತಾ ಇದ್ರು. ಆದರೆ ಅಟ್ ಎ ಟೈಮ್ ಒಂದು 50-60-100 ಬುಕ್ ಆಗ್ತಾ ಇತ್ತು. ಅದಕ್ಕೋಸ್ಕರ ಆ ಒಂದು ಜನಸಂದಣನ ಕಡಿಮೆ ಮಾಡೋ ಉದ್ದೇಶಕ್ಕೋಸ್ಕರ ಇಲ್ಲಿ ಈ ಒಂದು ಗ್ರೌಂಡ್ನಲ್ಲಿ ಏನು ಏಜೆನ್ಸಿಯವರು ಬಂದು ಲಾರಿಯನ್ನು ಇಲ್ಲಿ ಹಾಕೊಂಡು ಸ್ಟಾಕ್ ಮಾಡಿಕೊಂಡು ಇಲ್ಲಿಂದನೇ ಜನರಿಗೆ ಸಪ್ಲೈ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಾ, ಸಾಮಾನ್ಯವಾಗಿ ಮನೆಗೆ ಡೊಮೆಸ್ಟಿಕ್ ಸಿಲಿಂಡರನ್ನು ಕಳಿಸ್ತಾ ಇದ್ರು. ಆದರೆ ಸದ್ಯಕ್ಕೆ ಇಲ್ಲಿಗೆ ಒಟ್ಟಿಗೆ 2-3 ಲಾರಿಗಳು ಬಂದು ಸ್ಟಾಕ್ ಮಾಡ್ಕೊಂಡು ಜನರನ್ನ ಇಲ್ಲಿಗೆ ಬರಲಿಕ್ಕೆ ಹೇಳಿ ಅವರಿಗೆ ಇಲ್ಲಿಂದನೇ ಸಪ್ಲೈ ಮಾಡ್ತಾ ಇರುವಂಥದ್ದು. ಈ ಒಂದು ಏನು ಸಪ್ಲೈ ಕಾರ್ಯ ಅಂಥದ್ದು ಕೇವಲ 1 ಗಂಟೆವರೆಗೆ ಚಾಲ್ತಿದ್ದು, ಮತ್ತೆ ಮನೆಗೆ ಆಟೋಗಳ ಮೂಲಕ, ಬುಲ್ಯಾರೋಗಳ ಮೂಲಕ ಮನೆಗೆ ಕಳಿಸುವಂಥ ಕಾರ್ಯವನ್ನು ಏಜೆನ್ಸಿಯವರು ಮಾಡ್ತಾ ಇದ್ದಾರೆ. ಸದ್ಯ ಅವರು ಹೇಳುವಂಥ ಮಾಹಿತಿಯ ಪ್ರಕಾರ ಯಾವುದೇ ಸಮಸ್ಯೆ ಆಗಿಲ್ಲ. ಡೊಮೆಸ್ಟಿಕ್ ಸಿಲಿಂಡರ್ಗಳಿಗಂತೂ ಯಾವುದೇ ಸಮಸ್ಯೆ ಇಲ್ಲ. ಏನು 21 ದಿನ ಬುಕ್ಕಿಂಗ್ ಕಾಲಾವಧಿ ಇತ್ತು, ಅದನ್ನು 30 ದಿನಗಳಿಗೆ ವಿಸ್ತರಣೆ ಮಾಡಿದ್ದಾರೆ. ಜನರು ಹಬ್ಬ ಮಾಡುವಂಥವರು ಯಾವುದೇ ಏನು ಗಾಬರಿ ಆಗುವಂಥದ್ದು ಬೇಡ, ಸಿಲಿಂಡರ್ ತಮ್ಮ ಮನೆಗೆ ತಲುಪುತ್ತೆ ಅಂತ ಒಂದು ಭರವಸೆ ಮಾತುಗಳನ್ನು ಆಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಅಂಜನ್ ಮೂರ್ತಿ ಜೊತೆ ಸುಮನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.